ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೀತಾ ಇದೆ ಇಂಡಿಯಾ ವರ್ಸಸ್ ನಮೀಬಿಯಾ ಮ್ಯಾಚ್ ಅಂತಾನೆ ಹೇಳ್ಬೋದು ಗೈಸ್. ಎಲ್ಲಿ ಅಂದರೆ ನಮ್ಮ ಡೆಲ್ಲಿಲಿ ಗೈಸ್, ಅಂದರೆ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ. ಸೇಮ್ ಆ್ಯಸ್ ಯೂಶುವಲ್ 6:30 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಂದರೆ 6:30 ಟಾಸ್ ಆಗುತ್ತೆ, 7 ಗಂಟೆಯಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದರೆ ಏನು ಇಂಟ್ರೆಸ್ಟ್ ಆಗಿರೋದಿಲ್ಲ ಗೈಸ್ ಇವತ್ತಿನ ಮ್ಯಾಚ್. ಯಾಕೆಂದರೆ ತಿಂದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾದವರು. ಅಷ್ಟೊಂದೇನು ಟಕ್ಕರ್ ಕೊಡೋ ಅಂಥ ಟೀಮ್ ಏನಲ್ಲ ನಮೀಬಿಯಾದವರು. ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ದಿರೋ ಕಾರಣ ಇವತ್ತಿನ ಮ್ಯಾಚು ಪಕ್ಕ ಇಂಡಿಯಾದವ್ರು ಹೊಡಿತಾರೆ ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಇವತ್ತಿನ ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟ್ ಬರಬೇಕಂದ್ರೆ ಇಂಡಿಯಾದವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ನಾವೇನು 300 ಅಂತ ಯೋಚನೆ ಮಾಡ್ತಾ ಇದ್ದೀವಿ T20 ಫಾರ್ಮೆಟಲ್ಲಿ. ಆ 300 ಹೊಡೆಯೋಂಥ ಕೇಪಬಿಲಿಟಿ ಇರೋದು ಇಂಡಿಯಾಗೆ ಮಾತ್ರ ಅಂತ ಕೆಲವೊಂದು ಕ್ರಿಕೆಟ್ ದಿಗ್ಗಜರು ಹೇಳಿರೋದು ಉದಾಹರಣೆಗಳಿದ್ದಾವೆ. ಯಾಕೆ ಅಂದರೆ ಆ ಥರ ಒಂದು ಬ್ಯಾಟಿಂಗ್ ಲೈನಪ್ನ ಹೊಂದಿದೆ ಗೈಸ್ ನಮ್ಮ ಇಂಡಿಯಾದವ್ರದ್ದು. ನೋಡಿ, ಸ್ಟಾರ್ಟಿಂಗಿಂದ ಅಭಿಷೇಕ್ ಶರ್ಮಾಯಿಂದ ಹಿಡಿದು ಆಲ್ಮೋಸ್ಟ್ ಅಕ್ಷರ್ ಪಟೇಲ್ವರೆಗೂ 200+ ಬ್ಯಾಟ್ ಬೀಸೋಂಥ ಆಲ್ ಪ್ಲೇಯರ್ಗಳು ಕ್ರೇಜಿ ಅಂತಲೇ ಹೇಳ್ಬೋದು ಗೈಸ್. ಇದರಿಂದ ನಾವೇನು ಅನ್ಕೊತಾ ಇದ್ದೀವಿ 300ನ ನೋಡ್ಬೋದು ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದರೆ ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಏನು ಅನಾರೋಗ್ಯ ಕಾರಣದಿಂದ ಇವತ್ತಿನ ಮ್ಯಾಚ್ ಆಡಲ್ಲ ಅಂತ ಸ್ವಲ್ಪ ಅಪ್ಡೇಟ್ ಬರ್ತಾ ಇದ್ದಾವೆ ಗೈಸ್. ಯಾಕೆ ಅಂತಂದರೆ ಅವರು ಹೊಟ್ಟೆ ನೋವಿನ ಸಮಸ್ಯೆಯಿಂದ ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರಂತೆ. ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಯಾಕೆಂದರೆ ತಿಲಕ್ ವರ್ಮಾ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ, ಅಭಿಷೇಕ್ ಶರ್ಮಾ ಅವರು ಏನು ಅನಾರೋಗ್ಯದಿಂದ ತುತ್ತಾಗಿದ್ರಲ್ಲ ಗೈಸ್, ಅವ್ರು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತೆ. ಒಟ್ಟಿನಲ್ಲಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿದ್ದಾರಂತೆ. ಆದರೆ ಇವತ್ತಿನ ಮ್ಯಾಚಲ್ಲಿ ಆಡೋದು ಸ್ವಲ್ಪ ಡೌಟ್ಫುಲ್ ಆಗಿದೆ ಅಂತ ತಿಲಕ್ ವರ್ಮಾ ಅವರು ಸ್ವಲ್ಪ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ ಗೈಸ್, ನನ್ನ ಪ್ರಕಾರ ಇವತ್ತಿನ ಭಾರತದ ಪ್ಲೇಯಿಂಗ್ 11ನಲ್ಲಿ ಪಕ್ಕ 100% ಚೇಂಜ್ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ಏನು ನಮಗೆ ಅಭಿಷೇಕ್ ಶರ್ಮಾ ಅವರು ಸ್ವಲ್ಪ ಅನಾರೋಗ್ಯದ ಕಾರಣದಿಂದ ಇವತ್ತಿನ ಮ್ಯಾಚಲ್ಲಿ ಆಡೋದಿಲ್ಲ ಅಂತ ನನಗನ್ಸುತ್ತೆ. ಅವ್ರ ಬದಲು ಸಂಜು ಸ್ಯಾಮ್ಸನ್ನ ಪಕ್ಕ ಪ್ಲೇಯಿಂಗ್ 11ನಲ್ಲಿ ನೋಡ್ಬೋದು ಗೈಸ್. ಯಾಕೆಂದರೆ ಇವತ್ತಿನ ಮ್ಯಾಚಲ್ಲಿ ಅಭಿಷೇಕ್ ಶರ್ಮಾ ಆಡದಿಲ್ದಿರೋದು ಒಳ್ಳೆಯದು. ಯಾಕೆಂದರೆ ಏನು ಸ್ಟ್ರಾಂಗ್ ಟೀಮ್ ಏನಲ್ಲ ನಮೀಬಿಯಾದವರು, ಆರಾಮಾಗಿ ಹೊಡಿತಾರೆ. ಸಂಜು ಸ್ಯಾಮ್ಸನ್ ಏನಂತ ಏನು ಒಳ್ಳೆ ಪ್ಲೇಯರ್ ಏನಲ್ಲ ಗೈಸ್, ಅವರು ಫಾರ್ಮಲ್ಲಿಲ್ಲ ಅಷ್ಟೇ. ಇವತ್ತಿನ ಮ್ಯಾಚಲ್ಲಿ ಪಕ್ಕ ಸಂಜು ಸ್ಯಾಮ್ಸನ್ ಅವ್ರಿಗೆ ಪ್ಲೇಯಿಂಗ್ 11 ಆಡೋದಕ್ಕೆ ಸ್ವಲ್ಪ ಜಾಗ ಸಿಗುತ್ತೆ ಅಂತ ನನಗನ್ಸುತ್ತೆ. ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಏನು ಇಶಾನ್ ಕಿಶನ್ ಅವರಿಗೆ ಸ್ವಲ್ಪ ಕಾಲು ಬೆರಳಲ್ಲಿ ಇಂಜುರಿ ಆಗಿದೆ ಅಂತ ಅಪ್ಡೇಟ್ ಬರ್ತಾ ಇತ್ತು. ಯಾಕೆಂದರೆ ಪ್ರಾಕ್ಟೀಸ್ ಟೈಮಲ್ಲಿ ಬುಮ್ರಾ ಅವ್ರು ಹಾಕ್ದಂಥ ಯಾರ್ಕರ್ಗೆ ಎದುರ್ಸಕ್ಕೆ ಹೋಗ್ಬಿಟ್ಟು ಇಶಾನ್ ಕಿಶನ್ಗೆ ಕಾಲಿಗೆ ಗಾಯ ಆಗಿತ್ತಂತೆ. ಸ್ವಲ್ಪ ನಾವು ನೋಡ್ತಾ ಇದ್ದೀವಿ ಫೋಟೋಸಲ್ಲೆಲ್ಲ. ನೋಡೋಣ ಗೈಸ್, ಇವತ್ತಿನ ಪ್ಲೇಯಿಂಗ್ 11ನಲ್ಲಿ ಚೇಂಜಸ್ ಅಂತ ಇದ್ದೇ ಇರುತ್ತೆ. ಅಭಿಷೇಕ್ ಶರ್ಮಾ ನನ್ನ ಪ್ರಕಾರ ಹೋಪ್ಫುಲಿ ಆಡೋದಿಲ್ಲ ಅಂತ ನನಗನ್ಸುತ್ತೆ. ಅಂದರೆ ಇಶಾನ್ ಕಿಶನ್ ಸ್ವಲ್ಪ ಡೌಟ್ಫುಲ್ ಇದೆ, ಯಾಕೆಂದರೆ ಆಡ್ಬೋದು ಅಂತ ಅನಿಸುತ್ತೆ. ಅಂತ ಏನು ಇಂಜುರಿ ಆಗಿರೋದಿಲ್ಲ ಇಶಾನ್ ಕಿಶನ್ ಅವ್ರಿಗೆ. ಇವತ್ತಿನ ಮ್ಯಾಚಲ್ಲಿ ಆಡ್ತಾರೆ ಅಂತ ನನಗನ್ಸುತ್ತೆ. ಇನ್ನು ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಬಗ್ಗೆ ಮಾತಾಡೋದಾದ್ರೆ ಗೈಸ್, ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ ಎಲ್ಲ ಒಂದು ಕನ್ಸಿಕ್ಯೂಟಿವ್ ಸೀರೀಸ್, ಆಲ್ಮೋಸ್ಟ್ ಎಲ್ಲ ಒಂದು ಕನ್ಸಿಕ್ಯೂಟಿವ್ ಸೀರೀಸ್ಗಳೆಲ್ಲ ಗೆದ್ಕೊಂಡ್ಬಂದಿರೋದ್ರಿಂದ ಸೂರ್ಯಕುಮಾರ್ ಯಾದವ್ಗೆ ಏನು ದೊಡ್ಡ ಟಾಸ್ಕ್ ಆಗಿರೋದಿಲ್ಲ ಯಾರಿಗೆ, ಸೂರ್ಯಕುಮಾರ್ ಯಾದವ್ಗೆ ಈ ಸಲ ವರ್ಲ್ಡ್ ಕಪ್ಪು. ಯಾಕೆಂದರೆ ಅಷ್ಟು ಸಖತ್ತಾಗಿ ಸಾಲಿಡ್ ಆಗಿದೆ ಟೀಮು. ಯಾವುದಾದ್ರೂ ಒಂದು ಮ್ಯಾಚಲ್ಲಿ ಯಾವುದಾದ್ರೂ ಒಂದು ಪ್ಲೇಯರ್ ಆದರೂ ಕೈ ಹಿಡ್ದೇ ಹಿಡಿತಾರೆ ಅಂತ ಅಷ್ಟೊಂದು ಕೇಪಬಿಲಿಟಿ ಇದೆ ಟೀಮ್ ಇಂಡಿಯಾಗೆ ಅಂತ ನನಗನ್ಸುತ್ತೆ. ಓಕೆ ಗೈಸ್, ಇವತ್ತಿನ ಮ್ಯಾಚು ಈ ನಮೀಬಿಯಾ ಮೇಲೆ ಇರುತ್ತೆ. ಸೇಮ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು. ನೋಡಿ ಎಲ್ಲರೂ ಇಂಡಿಯಾಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.